ನಮಸ್ಕಾರ ವೀಕ್ಷಕರೇ, ಎಸ್ಎ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಕಾಲು ಜಾರಿ ರೈಲಿನಿಂದ ಕೆಳಗೆ ಬಿದ್ದ ವ್ಯಕ್ತಿ ಪ್ರಾಣ ಉಳಿಸಿಕೊಳ್ಳಲು ಪರದಾಟ ನಡೆಸಿದ ವಿಡಿಯೋ ವೈರಲ್. ಬೆಂಗಳೂರು ಕರಾವಳಿ ಕರ್ನಾಟಕದಲ್ಲಿ ರೆಡ್ ಅಲರ್ಟ್, ನಗರ ಅಸ್ತವ್ಯಸ್ತ, ಹಲವು ಮಂದಿ ಸಾವಿಗೀಡಾಗಿರುವ ಘಟನೆ ವರದಿಯಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆಗಳ ಸಮಾವೇಶದ ನಡುವೆ ಮಳೆರಾಯನ ಅಬ್ಬರ. ಮಳೆಯಲ್ಲೇ ಕುತ್ಕೊಂಡು ಜನರು ಕಾರ್ಯಕ್ರಮವನ್ನು ಆಲಿಸಿದ್ದಾರೆ ಕಣ್ರಿ. ಬೆಂಗಳೂರು ಉಪನಗರ ರೈಲು ಯೋಜನೆ 2027ಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆ ಇರುವಂಥದ್ದು. ಮಂಗಳೂರು ಯುವಕನಿಗೆ ಆನ್ಲೈನ್ ಉದ್ಯೋಗ ಮೋಸ, 1.23 ಲಕ್ಷ ನಷ್ಟ. ಮೈಸೂರು ರಾಜಮನೆತನದಿಂದ ತಿರುಪತಿ ದೇವಾಲಯಕ್ಕೆ 50 ಕಿಲೋ ಬೆಳ್ಳಿ ದೀಪಗಳ ದಾನ. ಸಹಜ್ ಶೆಟ್ಟಿ ಹತ್ಯೆ ಪ್ರಕರಣ ಪ್ರಮುಖ ಆರೋಪಿ ನೌಶಾದ್ ಮೇಲೆ ಜೈಲಿನಲ್ಲಿ ಹಲ್ಲೆ ನಡೆದಿರುವ ಬಗ್ಗೆ ಮಾಹಿತಿ ಇರುವಂಥದ್ದು. ಗ್ರೇಟರ್ ಬೆಂಗಳೂರು ಅಲ್ಲ, ವಾಟರ್ ಬೆಂಗಳೂರು ಅಂತ ವಿಪಕ್ಷಗಳು ಲೇವಡಿ ಮಾಡಿರುವಂಥದ್ದು. ಹದಗೆಡುತ್ತಿರುವ ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಬೀದರ್ ಜಿಲ್ಲೆಯಲ್ಲಿ ಆಟೋ ಮೂಲಕ ಆಧ್ಯಾತ್ಮಿಕ ಪ್ರಚಾರ ಮಾಡುತ್ತಿರುವಾಗ ಕಂಡಂತ ದೃಶ್ಯ ಇದು. ದರ್ಶನ್, ಪವಿತ್ರಗೌಡ ಹಾಗೂ ಇತರೆ ಕೆಲ ಆರೋಪಿಗಳು ಸಹ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ವಿಚಾರಣೆ ಮುಗಿಸಿ ಹೊರಡುವ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಪವಿತ್ರಗೌಡ ಅವರೊಟ್ಟಿಗೆ ಮಾತನಾಡಿ ಸಂತೈಸಿದ್ದಾರೆ ಎನ್ನಲಾಗುತ್ತಿದೆ. ಕಳ್ಳನೊಬ್ಬ ಕದ್ದಂತ ಹಣದಲ್ಲಿ ಶಾಲಾ ಕಾಲೇಜು ಮಕ್ಕಳ ಫೀಸ್ ಕಟ್ಟಿದ ಘಟನೆ ಈಗ ಎಲ್ಲೆಡೆ ಚರ್ಚೆ ಆಗ್ತಿರುವಂಥದ್ದು. ಹೌದು ಕಣ್ರಿ, ಈಗಾಗಲೇ ಈತನನ್ನು ಬಂಧಿಸಿದ್ದಾರೆ ಪೊಲೀಸರು. ಆದರೂ ಕೂಡ ಜನರು ತರಹೇವಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ಕಮೆಂಟ್ಗಳನ್ನು ಹಾಕ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ನೀವೇನಂತೀರಿ? ನಿಮ್ಮ ಮನದಾಳದ ಮಾತನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ಇದಾಗಿತ್ತು ಇವತ್ತಿನ ಟಾಪ್ 10 ನ್ಯೂಸ್ ವಿಶೇಷ.